ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಶೇಷತೆ ಏನು ಅಂತ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ. ಇವತ್ತು ಚಿಕ್ಕದಾಗಿ ಒಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ಅಂತಂತ ನಿಮ್ಗೆ ಆಲ್ರೆಡಿ ಗೊತ್ತು, ಎಗ್ ಬಿರಿಯಾನಿ. ಬನ್ನಿ ಹೇಗೆ ಮಾಡೋದು ಅಂತ. ನಾನು ಯಾಕೆ ಇವತ್ತು ಎಗ್ ಬಿರಿಯಾನಿ ಮಾಡಿದೆ ಅಂದರೆ, ಫಸ್ಟ್ ಟೈಮ್ ನಾನು ಏನು ಮಾಡಲಿ ಅಂತ ಕೇಳಿದಾಗ ಇವತ್ತೇ ಫಸ್ಟ್ ಟೈಮ್ ಅನಿಸುತ್ತೆ ನಮ್ಮ ಮನೆಯವರು ಎಗ್ ಬಿರಿಯಾನಿ ಮಾಡು ಅಂತ ಹೇಳಿದ್ದು. ಅದಕ್ಕೆ ನಾನು ಕೂಡ ಅದನ್ನೇ ಮಾಡ್ತಾಯಿದ್ದೀನಿ. ನಾನು ಈ ಇಂಡಕ್ಷನ್ ಒಲೆನ ಜಾಸ್ತಿ ಯೂಸ್ ಮಾಡೋದಿಲ್ಲ. ಜಸ್ಟ್ ಈ ಥರ ಏನಾದರೂ ಬೇಯಿಸೋ ಪದಾರ್ಥಗಳಿದ್ದರೆ ಮಾತ್ರ ಯೂಸ್ ಮಾಡ್ತೀನಿ. ರೈಸು, ಸಾಂಬಾರು ಈ ಥರದ್ದೆಲ್ಲ ಇದ್ರ ಮೇಲೆ ಅಷ್ಟೊಂದು ಟೇಸ್ಟ್ ಆಗೋಲ್ಲ ಅಡುಗೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾನು ಜಾಸ್ತಿ ಇದನ್ನು ಯೂಸ್ ಮಾಡೋಲ್ಲ. ಯಾವಾಗೋ ಈ ಥರ ಮಾತ್ರ ಯೂಸ್ ಮಾಡ್ತೀನಿ. ಹಾಗೆ ಕೂಡ ನಾನು ಬಿರಿಯಾನಿಗೆ ಜಾಸ್ತಿ ಏನು ಮಸಾಲೆ ಎಲ್ಲ ಹಾಕೋದಿಲ್ಲ. ಸೊಪ್ಪೆಲ್ಲ ಕಡಿಬೇಕಾದ್ರೆ ನನ್ನ ಮಗಳು ಕೂಡ ಕೊಡಮ್ಮ ನಾನು ಕೊತ್ತಂಬರಿ ಕಟ್ ಮಾಡ್ತೀನಿ ಅಂತ ಬಂದಿದ್ಲು. ಇವಾಗ ಅವಳಿಗೆ ಇನ್ನೂ 1.5 ವರ್ಷ. ತುಂಬಾ ಮಾತಾಡ್ತಾಳೆ. ಅವಳ ಮಾತು ಕೇಳಿದ್ರೇ ಒಂಥರ ಖುಷಿಯಾಗುತ್ತೆ. ಆಮೇಲೆ ಅವಳು ಬಂದು ಗಲಾಟೆ ಎಲ್ಲ ಮಾಡಿ ಅವ್ರ ಅಪ್ಪನ ಹತ್ರ ಅವಳಿಗೆ ಕಳಿಸ್ಬಿಟ್ಟು ಬಂದೆ. ಅವರಪ್ಪ ಕೂತ್ಕೊಂಡಿದ್ದಾರೆ ಆ ಕಡೆ ಟಿ ವಿ ನೋಡಿಕೊಂಡು. ನಾನು ಇದಕ್ಕೆ ಜಸ್ಟ್ ಅಷ್ಟೇ ಪುದೀನ, ಕೊತ್ತಂಬರಿ, ಟೊಮೊಟೊ ಅಷ್ಟೇ ರುಬ್ಕೊಳ್ಳೋದು. ಪೇಸ್ಟಿಗೆ ಇಷ್ಟನ್ನು ಮಾತ್ರ ಯೂಸ್ ಮಾಡ್ತೀನಿ. ಜಾಸ್ತಿ ಏನು ಯೂಸ್ ಮಾಡೋದಿಲ್ಲ. ಆಮೇಲೆ ಪೇಸ್ಟ್ ಆದಮೇಲೆ ನಾನು ಯಾವ ಐಟಮ್ ಏನೇನೆಲ್ಲ ತೊಗೊಂಡಿರ್ತೀನಲ್ಲ ಅದನ್ನೆಲ್ಲ ಅಲ್ಲಲ್ಲೇ ಇಟ್ಬಿಡ್ತೀನಿ. ಹಿಂಗೆ ಮಾಡೋದ್ರಿಂದ ನನಗೆ ಆಮೇಲೆ ಮತ್ತು ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗ್ತಾ ಇರುತ್ತೆ. ಸ್ವಲ್ಪ ಸಣ್ಣದಾಗಿ ಪೇಸ್ಟ್ ಮಾಡ್ಕೋತೀನಿ. ಜಾಸ್ತಿ ದಪ್ಪನೆಲ್ಲ ಸಣ್ಣನೆಲ್ಲ ಪೇಸ್ಟ್ ಆದಮೇಲೆ ಅದಾದ ಐಟಮ್ ಅಲ್ಲೆಲ್ಲ ಇಟ್ಬಿಡೋದ್ರಿಂದ ನನಗೆ ಆಮೇಲೆ ಜಾಸ್ತಿ ಎಲ್ಲ ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಗಜಿಬಿಜಿ ಅನಿಸೋದಿಲ್ಲ. ಇದೊಂದು ರೂಢಿ ನಾನು ಮಾಡ್ಕೊಂಡಿದ್ದೀನಿ. ಯಾವಾಗಿನ ಕೆಲಸ ಆವಾಗಲೇ ಮಾಡಿಬಿಡ್ಬೇಕು ಅಂತ. ಹಾಗೆ ಮೊಟ್ಟೆ ಕೂಡ ಬೇಯಿತು. ಅದಾದಮೇಲೆ ನೋಡಿ ನನ್ನ ಮಗಳು ಒಂದು ಕೆಲಸ ಆಗ್ತಾಯಿದೆ ಅನ್ನೋಷ್ಟರಲ್ಲೇ ಇನ್ನೊಂದು ಕೆಲಸ ನನಗೆ ಹಚ್ಚಿಡ್ತಾಳೆ. ಆಲ್ರೆಡಿ ಈರುಳ್ಳಿ ಟ್ರೇ ತೊಗೊಂಡು ಎಲ್ಲ ಈರುಳ್ಳಿನೂ ಆ ಕಡೆ ಈ ಕಡೆ ಚೆಲ್ಲಾಪಿಲ್ಲಿ ಮಾಡಿಬಿಟ್ಟಿದ್ದಾಳೆ. ಅದನ್ನು ಮತ್ತೆ ನಾನು ಕ್ಲೀನ್ ಮಾಡಬೇಕು. ಹಾಗೆ ಬಾಯ್ಲ್ ಮಾಡಿರೋ ಎಗ್ನ ನನ್ನ ಮಗಳಿಗೆ ಒಂದು ಸಪ್ರೇಟಾಗಿ ತಿನ್ನಿಸೋಕ್ಕೆ ಪಪ್ಪ ಕೊಟ್ಟಿದ್ದೀನಿ. ಅವಳನ್ನ ತಿನ್ನಿಸ್ತಾ ಕುಂತ್ಕೊಂಡಿದ್ದಾರೆ. ನಾನು ಇದಕ್ಕೆ ಚಕ್ಕೆ ಲವಂಗನೂ ಜಾಸ್ತಿ ಹಾಕೋದಿಲ್ಲ. ಯಾಕಂದರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋದಿಲ್ಲ, ಹಾಕಬೇಡ ಅಂತ ಹೇಳ್ತಾರೆ. ಆದರೂ ಅದು ಹಾಕದೇ ಟೇಸ್ಟು ಕೂಡ ಬಿರಿಯಾನಿ ಟೇಸ್ಟ್ ಬರೋದೇ ಇಲ್ಲ. ನಾನು ಇದಕ್ಕೆಲ್ಲ ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಯಾಕಂದರೆ ನಾವು ಸ್ವಲ್ಪ ಮಾಡ್ತಿದ್ದೀವಿ, ಹಂಗಾಗಿ ಎಲ್ಲನೂ ಕಡಿಮೆ ಐಟಮಲ್ಲಿ ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಪೇಸ್ಟ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಬಿಟ್ಟು, ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಹಾಕಿದರೆ ಬಿರಿಯಾನಿಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಗರಂ ಮಸಾಲ, ಚಿಲ್ಲಿ ಪೌಡ್ರು, ಅರಿಶಿನ ಅಷ್ಟೇ ನಾನು ಹಾಕ್ಕೊಂಡಿರೋದು. ಬಿರಿಯಾನಿ ಮಸಾಲ ಮಾತ್ರ ಆ್ಯಡ್ ಮಾಡಿದೆ. ಈ ಅಕ್ಕಿನ ನಾನು ತೊಳೆದ್ಬಿಟ್ಟು ಹಾಗೆ ಒಗ್ಗರಣೆಗೆ ಡೈರೆಕ್ಟಾಗಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಅಳತೆ, ಆಮೇಲೆ ಎಗ್ಗೆಲ್ಲ ಹಾಕ್ಬಿಟ್ಟು ಆಮೇಲೆ ನಾವು ಲಾಸ್ಟಲ್ಲಿ ಎಲ್ಲದಕ್ಕೂ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತೀವಿ. ಯಾಕಂದರೆ ನನ್ನ ಮಗಳು ಕೂಡ ಇದನ್ನೇ ತಿಂತಾಳೆ, ಅವಳು ತಿಂತಾಳೆ, ಪ್ಲಸ್ ನಾವು ತಿಂತೀವಿ. ತುಪ್ಪನ ಹೀಗೆ ಒಂದೇ ಸತಿ ಒಗ್ಗರಣೆ ಮಾಡ್ಕೊಂಡು ತಿನ್ನೋದ್ರಿಂದ ಅವಳಿಗೂ ಈಸಿ ಆಗುತ್ತೆ ತಿನ್ಸೋಕ್ಕೆ ಅಂತ ಹೇಳ್ಬೋದು. ಇದು ತುಪ್ಪನ ನಾವು ಊರ ಕಡೆಯಿಂದ ತರಿಸಿರೋ ದೇಸಿ ತುಪ್ಪ, ಒಳ್ಳೆಯದು. ನನ್ನ ಮಗಳು ಕೂಡ ಚೆನ್ನಾಗಿ ತಿಂತಾಳೆ. ಆಮೇಲೆ ಅಡುಗೆ ಎಲ್ಲ ಆದಮೇಲೆ ಒಂದೇ ಸತಿ ನಾನು ಪಾತ್ರೆನೆಲ್ಲ ಕ್ಲೀನ್ ಮಾಡ್ಕೊಂಡು ಬೆಳಗ್ಗೆ ನನಗೆ ತುಂಬ ಈಸಿ ಆಗುತ್ತೆ. ನಾನು ಬೆಳಗ್ಗೆ ಮತ್ತು ನಮ್ಮ ಮನೆಯವ್ರಿಗೆ ಟಿಫನ್ ರೆಡಿ ಮಾಡಬೇಕು. ಹಾಗಾಗಿ ಗಲಾಟೆ ಇದೆ. ನನ್ನ ಮಗಳು ಇವಾಗ ತಾನೇ ಎದ್ಲು, ಸ್ವಲ್ಪ ಗಲಾಟೆ ಮಾಡ್ತಾಳೆ. ಡಿಸ್ಟರ್ಬ್ ಆದರೆ ದಯವಿಟ್ಟು ಏನೂ ಅನ್ಕೋಕ್ಕೆ ಹೋಗ್ಬೇಡ್ರಿ. ಫೈನಲಿ ಹಾಗೂ ಈಗ ಅವಳ ಜೊತೆ ರೀಲ್ಸ್ ಎಲ್ಲ ಮಾಡಿಕೊಂಡು ಅವ್ರ ಅಪ್ಪನ ಹತ್ರ ಬಿಟ್ಟು ಬಿರಿಯಾನಿ ಅಂತೂ ರೆಡಿ ಇತ್ತು. ಹೀಗಿತ್ತು ಇವತ್ತಿನ ದಿನ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಮಗಳಿಗೆ ಕೂಡ ಹಾಲು ಬಿಸಿ ಮಾಡ್ತಾಯಿದ್ದೀನಿ. ಬಾಯ್.